ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಟಿಪ್ಸ್ ಕೊಡ್ತೀನಿ. ಆ ಟಿಪ್ಸ್ ಏನೈತಿ ನೋಡ್ಕೊಂಡ್ರಂದ್ರೆ ನೀವು ಆ ಮಿಸ್ಟೇಕ್ ಮಾಡಲ್ಲ. ಕೆಲವೊಂದಿಷ್ಟು ಮಿಸ್ಟೇಕ್ ಮಾಡ್ತಿರ್ತೀವಿ ಕಲಿಯೋತ್ನಾಗ. ನಾವು ಆ ಮಿಸ್ಟೇಕ್ ಏನೈತಲ್ಲ ನಾವು ಇನ್ನೊಮ್ಮಿಗೆ ಮಾಡಬಾರ್ದು. ಇದು ಒಂದೇದ್ದು. ಎರಡನೇದ್ದು, ಈಗ ಮಾಡಿರೋ ಮಿಸ್ಟೇಕ್ನ ಹೆಂಗೆ ನಾವು ಸಾಲ್ವ್ ಮಾಡಬೇಕು ಅದ ಇವತ್ತು ಟಾಪಿಕ್. ಎರಡು ಏನೈತಲ್ಲ ನಾ ಇವತ್ತು ಅದ್ರ ಬಗ್ಗೆ ಹೇಳ್ತೀನಿ ಕ್ಲಿಯರ್ ಆಗಿ ನೋಡ್ಕೊರಿ. ಯಾಕಂದ್ರೆ ನಾವು ಕೂಡ ಕಲಿಯೋತ್ನಾಗ ಅಂತೆಲ್ಲ ಮಿಸ್ಟೇಕ್ಸ್ ಮಾಡೀವಿ. ನೀವು ಮಾಡಬಾರ್ದು. ಬೈ ಚಾನ್ಸ್ ಮಾಡಿದ್ರು ಕೂಡ ಅದನ್ನ ಹೆಂಗ್ ಸರಿಪಡಿಸ್ಕೋಬೇಕು ಅನ್ನೋದ ಇವತ್ತು ಟಾಪಿಕ್ ಇರುತ್ತೆ. ನೋಡ್ಕೊರಿ ವಿಡಿಯೋ ಪಾಯಿಂಟ್ ಟು ಪಾಯಿಂಟ್ ತೋರಿಸ್ಕೊಂತ ಹೋಗ್ತೀನಿ. ನೋಡ್ಕೊಂಡು ನೀವು ಈಸಿಯಾಗಿ ಕಲೀರಿ ಟೈಲರಿಂಗ್. ಇನ್ನೊಂದು ವಿಷಯ ಏನಂದ್ರೆ, ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಈಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಯಾವಾಗಿಲ್ಲ ಅನ್ನೋದು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರ ಅಂದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನೀವು ಬಂದ ತಕ್ಷಣ ಏನೈತಲ್ಲ ನೋಡ್ಕೊಂಡು ಬಂದು ಇಲ್ಲಿ ಡೊಟ್ಯಾಳ ಅಕ್ಕಪಕ್ಕ ಅಥವಾ ಡೊಟ್ಯಾಳದಲ್ಲಿ ಇರೋರು ಏನೈತಲ್ಲ ಟೈಲರಿಂಗ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು, ಕಲಿಬಹುದು, ಮತ್ತೆ ಮತ್ತೊಬ್ರಿಗೂ ಕಲಿಸ್ಬೋದು. ಸರಿ ರೀ, ಬರ್ರಿ ಈಗ ಮೇನ್ ಟಾಪಿಕ್ ಕಡೆ ಬರೋಣ. ಏನಂತಂದ್ರ, ಈಗ ನಾವು ಏನ್ ಮಾಡ್ತೀವಿ ಫಸ್ಟ್ ಕಲಿಯೋತ್ನಾಗ ಪಟ ಸ್ಟಿಚ್ ಮಾಡ್ಬಿಡ್ತೀವಿ. ಸ್ಟಿಚ್ ಮಾಡೋತ್ನಾಗ ಅದು ಸ್ಟಿಚ್ ಆದ್ಮೇಲೆ ನಮ್ಗೆ ಗೊತ್ತಾಗತ್ತ ಇದು ಸ್ಟಿಚ್ ತಪ್ಪಾಗೈತಿ, ಇದು ಉಚ್ಚಬೇಕು ಅಂತಂದ್ರೆ. ಅವಾಗ ನಾವು ಮೇನ್ ಮಾಡೋ ಕೆಲಸ ಏನೈತಲ್ಲ ಹುಚ್ಚೋದು. ಹೌದ್ರಿ, ಅದನ್ನ ಮೇನ್ ಕೆಲಸ ಹೆಂಗ್ ಮಾಡಬಾರ್ದು, ಮತ್ತೆ ಬೈ ಚಾನ್ಸ್ ಮಾಡಿದ್ರು ಕೂಡ ಅದಕ್ಕೆ ಹೆಂಗ ತಪ್ಪು ನಾವು ಸರಿಪಡಿಸ್ಕೋಬೇಕು ಅದ್ರ ಬಗ್ಗೆ ಟಾಪಿಕ್ ಇರುತ್ತೆ. ನೋಡ್ಕೊರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗ ಚಾನಲ್ ಶೇರ್ ಮಾಡ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ನಾವು ಏನ್ ಮಾಡ್ಬಿಟ್ಟಿವಿ, ಈಗ ಸ್ಟಿಚ್ ಮಾಡೋದ್ನಾಗ ಈ ಸ್ಟಿಚ್ ಇಲ್ಲಿ ಬರಬಾರ್ದಿತ್ತು, ಇಲ್ಲಿ ಬರ್ಬೇಕಿತ್ತು. ನಾವೇನ್ ಮಾಡ್ಬಿಟ್ಟಿವಿ, ಇಲ್ಲಿ ಮಾಡಿವಿ. ಈಗ ಇದನ್ನ ನಾವು ಉಚ್ಚಬೇಕಂದ್ರೆ ಏನ್ ಮಾಡ್ತೀವಿ ನಾವು, ಫಸ್ಟ್ ಈ ತರ ಹಿಂಗ್ ಉಚ್ಕೊಂತ ಹೋಗ್ಬಿಡ್ತೀವಿ. ಈ ಕಡೆ ಒಂದೇಳಿ ಈ ಕಡೆ ಒಂದೇಳಿ ಹಿಂಗೆ ಉಚ್ಕೊಂತ ಹೋಗ್ಬಿಡ್ತೀವಿ. ಸರಿ ರೀ, ಅದೇನೈತಲ್ಲ ಉಚ್ಬಿಡುತ್ತೆ. ಈಗ ಕೆಲವೊಂದ್ ಕಡೆ ರಫ್ ಹಾಕ್ಬಿಟ್ಟಿರ್ತಾರ. ರಫ್ ಹಾಕಿದ್ರೆ ಉಚ್ಚಂಗಿಲ್ಲ ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತು. ಆಗ ನಾವು ಏನ್ ಮಾಡ್ತೀವಿ, ಅದು ಉಚ್ಚೋಲ್ ತಡಿ ಅಂತಂದು ಏನಾರ ಮಾಡಿ ಬಟ್ಟೆನ ಹರ್ಕೊಂಡ್ಬಿಡ್ತೀವಿ. ಈಗ ಅದ್ರ ಅವಶ್ಯಕತೆನೂ ಇಲ್ಲ. ಏನ್ ಮಾಡ್ಬೇಕು, ಇಂಥದೊಂದು ಸಣ್ಣ ಬ್ಲೇಡ್ ತಗೊಂಡು ರಫ್ ಹಾಕದಲ್ಲೆಲ್ಲ ಏನೈತಲ್ಲ ಈ ತರ ಇಟ್ಕೊಂಡು ಇದಕ್ಕೆ ಸಣ್ಣದಾಗಿ ಈ ತರ ನೋಡ್ರಿ, ಒಂದ ವರ್ತಕ್ಕೆ ರಫ್ ಹುಚ್ಚೋಯ್ತು. ಈ ತರ ಬ್ಲೇಡಿಲೆ ಸ್ವಲ್ಪ ಕಟ್ ಹಾಕೊಂತ ಹೋದ್ರೆ ಅದು ತಾನಾಗೆ ಹೊಲಿಗೆ ಉಚ್ಚಿಬಿಡುತ್ತೆ. ಈಗ ಉಚ್ತ್ರಿ, ರಫ್ ಇದ್ದಲ್ಲೆಲ್ಲ ಈ ತರ ಹೊಲಿಗೆ ಉಚ್ಚೋದು. ಇದು ಒಂದೇ ಟಿಪ್ಸ್. ಈಗ ಎರಡನೇ ಟಿಪ್ಸ್ ಏನಂತಂದ್ರ, ಹೊಲಿಗೆ ಹಾಕೋತ್ನಾಗ ನಾವು ಹುಷಾರಾಗಿ ಹಾಕ್ಬಿಡ್ಬೇಕು. ಅದು ಎರಡನೇ ಟಿಪ್ಸ್ ನೋಡ್ಕೊರಿ. ನಾವ್ ಏನ್ ಮಾಡ್ಬಿಡ್ತೀವಿ, ಇಲ್ಲಿ ಹೊಲಿಗೆ ಸಣ್ಣ ಇಟ್ಬಿಟ್ಟಿರ್ತೀವಿ. ಸಣ್ಣ ಇಟ್ರೆ ಅದು ಹೊಲಿಗೆ ಹತ್ತೆತ್ತಾಗಿ ಬೀಳುತ್ತೆ, ಮತ್ತೆ ಸಣ್ಣಗೆ ಬೀಳುತ್ತೆ. ನಾವೇನ್ ಮಾಡ್ಬೇಕು, ಫಸ್ಟ್ ಕಲಿಯೋರಲ್ಲ ನಾವು, ಕಚ್ಚಾ ಹೊಲಿಗೆ ಇಟ್ಕೊಂಡ ಸ್ಟಿಚ್ ಮಾಡ್ಬೇಕಾಗತ್ತೆ. ಅಂದ್ರ ಐದನೇ ಪಾಯಿಂಟ್ ಇಟ್ಕೊಂಡು ಸ್ಟಿಚ್ ಮಾಡ್ಬೇಕಾಗತ್ತ. ಬೈ ಚಾನ್ಸ್ ಏನಾದ್ರೂ ತಪ್ಪಾದ್ರ ನಮ್ಮಿಂದ ಅದೇನೈತಿ ಉಚ್ಚಾಕ ಈಸಿ ಆಗತ್ತೆ. ಇದು ಎರಡನೇದ್ದು. ಇನ್ನ ನಾವು ಇದು ಮಾಡ್ಲೇಬಾರ್ದು, ಈ ತರ ಮಾಡ್ಲೇಬಾರ್ದು ಅಂತಂದ್ರ ಇನ್ನೇನ್ ಮಾಡ್ಬೇಕು, ಇದು ಹೊಲಿಗೆ ಉದ್ದ ಇಟ್ಟಿರ್ತೀವಲ್ಲ ಅದನ್ನ ಸ್ಟಿಚ್ ಮಾಡಾದ್ಮೇಲೆ ಕನ್ಫರ್ಮ್ ಅನ್ನಸ್ತಂದ್ರ ಅವಾಗ ಏನ್ ಮಾಡ್ಬೇಕು, ಇದು ಹೊಲಿಗೆ ಏನೈತಲ್ಲ ಸಣ್ಣ ಇಟ್ಕೊಂಡು, ಈಗ ಇದು ಐದನೇ ಪಾಯಿಂಟ್ ಇರುತ್ತಲ್ಲ, ಆಗ ನಾವು 2.5 ಅಥವಾ 3 ಲಾಸ್ಟ್, ಇದಕ್ಕಿನ್ನ ದೊಡ್ಡದು ಇಡ್ಲೇಬಾರ್ದು. ಇದು ಐದನೇ ಪಾಯಿಂಟ್ ಏನೈತಲ್ಲ ಇದು ಉದ್ದ ಹೊಲಿಗೆ ಬರ್ತ. ಇದಕ್ಕೆ ನಾವು ಕಚ್ಚಾ ಹೊಲಿಗೆ ಅಂತೀವಿ. ಅದು ಕಚ್ಚಾ ಹೊಲಿಗೆ ನಾವು ಎದಕ್ಕೆ ಹಾಕ್ತಿವಿ ಅಂತಂದ್ರ, ಹೊಲಿಗೆ ಉಚ್ಚೋದಿತ್ತಂದ್ರ ಕಚ್ಚಾ ಹೊಲಿಗೆ ಹಾಕ್ತಿವಿ. ಇಲ್ಲ ಹೊಲಿಗೆ ಏನ್ರ ಮಿಸ್ಟೇಕ್ ಆಗ್ಬಾರ್ದು ಅನ್ನೋ ಕಿಚ್ಚಕ್ಕೆ ಅದನ್ನ ಹಾಕ್ತಿವಿ. ಇದು ಕೊಟ್ಟಿರೋ 2 ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಟೈಲರಿಂಗ್ ಕಲಿಬಹುದು. ಯಾವುದೇ ಕಷ್ಟಪಡುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇವು ಸ್ಮಾಲ್ ಸಣ್ಣ ಟಿಪ್ಸ್. ಇವ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಸ್ವಲ್ಪ ಜಲ್ದಿ ಕಲಿಯಾಕ ಅನುಕೂಲ ಆಗೋದು. ಗಮನದಲ್ಲಿ ಇಟ್ಕೊಂಡು ರಫ್ ಆದಲ್ಲೇ ಅದು ದಾರಕ್ಕ ಅಷ್ಟ ಕಟ್ ಹಾಕ್ಬೇಕು. ಮತ್ತೆ ಅದು ಪ್ಯಾಂಟಿಗೆ ಬಟ್ಟೆಗೆ ಏನೈತಲ್ಲ ಕಟ್ ಬೀಳಬಾರ್ದು. ಬೈ ಚಾನ್ಸ್ ಪ್ಯಾಂಟಿನ ಬಟ್ಟೆಗೆ ಇಲ್ಲ ಅದು ಬಟ್ಟೆಗೆ ಏನಾದ್ರು ಕಟ್ ಬಿತ್ತಂದ್ರ ಬಟ್ಟೆನ ಹರ್ಕೊಂಡು ಹೋಗ್ಬಿಡುತ್ತೆ. ಸ್ವಲ್ಪ ಬಟ್ಟೆ ಅಗಲ್ ಮಾಡಿ ದಾರಕ್ಕೆ ಕಷ್ಟ ಏನೈತಿಲಿ ಸ್ವಲ್ಪ ಕಟ್ ಮಾಡ್ಬೇಕು. ಕಟ್ ಮಾಡಿದ್ರೆ ತಾನ ಏನೈತಿ ಉಚ್ಕೊಂಡು ಹೋಗ್ಬಿಡುತ್ತೆ. ಇದು ಸಣ್ಣ ಹೊಲಿಗೆ ಹಾಕಿದಲ್ಲೇ. ಇನ್ನ ನೀವು ಕಲಿಯೋರು ಇರ್ತಿರಲ್ಲ, ಅದಕ್ಕೆ ಏನೈತಿಲ್ಲ ಫಸ್ಟ್ ಕಚ್ಚಾ ಹೊಲಿಗೆನ ಹಾಕೋರಿ. ಕಚ್ಚಾ ಹೊಲಿಗೆ ಹಾಕೊಂಡು ಅದು ನಿಮ್ಗೆ ಕನ್ಫರ್ಮ್ ಅನಿಸ್ತಂದ್ರ ಇದು ಕರೆಕ್ಟ್ ಕುಂತಪ್ಪ, ಈಗ ಡ್ರೆಸ್ ರೆಡಿ ಆಗ್ಬಿಡುತ್ತ ಅನ್ನೋದು ಒಂದು ಮೈಂಡ್ನಾಗ ಇದ್ರಂದ್ರ ಅವಾಗ ಪಕ್ಕ ಹಾಕೋರಿ. ಆ ಸ್ಟಿಚ್ ಮೇಲೆ ಕಾನ್ಫಿಡೆಂಟ್ ಇರ್ಲಿಲ್ಲ ಅಂದ್ರ ಮೊದ್ಲೇಕ ಕಚ್ಚಾ ಹೊಲಿಗೆನ ಹಾಕೋರಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅಂತ ಅನ್ಕೊಂಡಿನಿ.
ಈ ವಿಡಿಯೋನು ಇಷ್ಟ ಆಗೈತೆ ಅಂತ ತಿಳ್ಕೊಂಡಿನಿ. ಏನಾರ ಡೌಟ್ಸ್ ಇದ್ರೆ ಈ ವಿಡಿಯೋದಾಗ ನೀವು ಕೇಳ್ಬೋದು, ನಾ ಅದಕ್ಕೆ ಉತ್ತರ ಕೊಡ್ತೀನಿ, ನಾ ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಂಗೆ ಚಾನಲ್ ಏನೈತಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇಂಥವೆಲ್ಲ ಯೂಸ್ಫುಲ್ ಟಿಪ್ಸ್ ಟ್ರಿಕ್ಸ್ ಮತ್ತೆ ಇಂಥವೆಲ್ಲ ತಿಳ್ಸ್ಕೊಂತ ಹೋಗ್ತೀನಿ. ಹೊಸದಾಗಿ ಕಲೋರಿಗೆ ಏನೈತಲ್ಲ ಒಂದು ಬೆಸ್ಟ್ ವಿಡಿಯೋ ಅಂತ ನಾ ಅನ್ಕೊಂಡಿನಿ. ನಿಮ್ಮ ಅಭಿಪ್ರಾಯ ಕಾಯಾಗತ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗ ಚಾನಲ್ ಶೇರ್ ಮಾಡಿ. ಥ್ಯಾಂಕ್ ಯು.